ಅನೇಕ ಸಾರಿ ನಾನು ಹೇಳ್ತಾ ಇದ್ದೆ, ನಮ್ಮ ಕೃಷ್ಣನ್ ಅಂತವ್ರನ್ನ ಗುರುತಿಸಿ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತ ನಾನು ಅನ್ಕೊಂಡಿದ್ದೆ. ಅನೇಕ ಸಾರಿ ಅನ್ಕೊಂಡಿದ್ದೆ. ನಾನು ಹೇಳ್ದೆ, ಕೃಷ್ಣ ನಿನ್ನ ಒಂದ್ಸಲ ಯಾವಾಗಾರು ಅಭಿನಂದನೆ ಮಾಡ್ಬೇಕಪ್ಪ. ಏನು ಇಲ್ದೇನೆ ಫಲಾಫಲಾಕ್ಷ ನಿರೀಕ್ಷೆ ಮಾಡ್ದೇನೆ ಕನ್ನಡಕ್ಕೋಸ್ಕರ ನಾವು ಅಟ್ಲೀಸ್ಟ್ ನಮ್ಮ ಕೆಲಸದ ಜೊತೆನಲ್ಲೇ ಹೋರಾಟ ಮಾಡ್ತಿದ್ದವರು. ಅನೇಕ ಕಾರ್ಮಿಕ ಸಂಘಟನೆಗಳಲ್ಲೂ ಕೂಡ ನಾನು ಇರ್ತಿದ್ದೆ. ಅದ್ರ ಜೊತೆನಲ್ಲಿ ನಾನು ಕೂಡ ಕನ್ನಡದ ಅಭಿಮಾನಿಯಾಗಿ ಹೋರಾಟ ಮಾಡ್ತಾರೆ. ಇನ್ನ ನಮ್ಮ ಕಾವೇರಿ ಹೋರಾಟದಲ್ಲೂ ಕೂಡ ನಿಮ್ಮ ಫಿಲಂ ಅಸೋಸಿಯೇಷನ್ ನಾನು ಕೂಡ ಒಂದಿನ ಜೈಲಿಗೆ ಬಂದವನು. ಹಾಗೆ ಇವತ್ತು ನನಗಂತೂ ನಮ್ಮ ವಂಶಂದ್ರ ನಟರಾಜ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ದಯಮಾಡಿ ನೀವು ಏನ್ ಕಾರ್ಯಕ್ರಮ ನನಗೆ ಕೊಡ್ತಿರೋ ಕೊಡಿ, ಯಾವತ್ ಮಾಡ್ತಿರೋ ಮಾಡಿ. ನಾನು ಏನ್ ಮಾಡಬೇಕು ಅಂತ ಹೇಳಿ ಖಂಡಿತ ನಾನು ಇವನ್ ನಮ್ಮ ಕೃಷ್ಣನ್ ವಿಚಾರದಲ್ಲಿ ಕಾಯ ವಾಚ ಮನಸ್ಸು ನಾನು ನಿಮ್ ಜೊತೆಗೆ ಇರ್ತೀನಿ. ಹೀಗಾಗಿ ನಮ್ಮ ಕೃಷ್ಣನ ಅಭಿನಂದನೆ ಮಾಡೋದ್ರ ಮುಖಾಂತರ ಭಗವಂತ ಅವನಿಗೆ ಆರೋಗ್ಯ ಇನ್ನಷ್ಟು ಕೊಡ್ಲಿ, ತಾಯಿ ಭುವನೇಶ್ವರಿನ ಹೋರಾಟಕ್ಕೆ ಇನ್ನಷ್ಟು ಮೆರುಗನ ಕೊಡ್ಲಿ, ಇಂಥವರು ಕೂಡ ಇನ್ನೂ ಹುಟ್ಟು ಬರ್ಲಿ, ಈ ಕನ್ನಡಾಂಬೆನ ರಕ್ಷಣೆ ಮಾಡಬೇಕಂತ ಕೆಲಸ ಆಗ್ಲಿ. ಮನೆಯವರು ನೀವು ಕೂಡ ನಿಮ್ ಕಾರ್ಪೊರೇಷನ್ ವತಿಯಿಂದ ಏನೆಲ್ಲ ಸಹಾಯ ಆಗುತ್ತೆ, ನಮ್ ಬಿಡಿಎ ಅವಕಾಶ ಇದೆ.